ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೈನಲಿ ಇವತ್ತು ಮತ್ತೆ ನಾವು ಒಂದು ದಿನಾನ ಟೈಮ್ ಫ್ರೀ ಮಾಡಿಕೊಂಡು ಅವತ್ತು ಎಷ್ಟು ಸಾಧ್ಯ ಆಯ್ತೋ ಅಷ್ಟು ಶಾಪಿಂಗ್ ಮಾಡಿದ್ವಿ. ಲಿವಿಯೋಗೆ ಬಟ್ಟೆಗಳನ್ನ ತಗೊಂಡ್ವಿ, ಮತ್ತೆ ವಿನ್ಮಯಿಗೆ ಬಟ್ಟೆಗಳನ್ನ ತಗೊಂಡ್ವಿ. ಇವತ್ತು ಅವನಿಗೆ ಕೋಟ್ನ ತಗೊಳ್ಳೋದ ಅಂತ ಹೇಳ್ಬಿಟ್ಟು ಹುಡ್ಕೋದಕ್ಕೆ ತುಂಬಾ ಟೈಮ್ ಬೇಕು. ಅದಕ್ಕೆ ಈಗ 3 ಗಂಟೆಗೆ ಹೋಗ್ತಾ ಇದೀವಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಕೆಲವೊಂದ್ಸರಿ ಚೆನ್ನಾಗಿರೋ ಸಿಕ್ಕಿದ್ರೆ ಬೇಗ ತಗೊಳ್ತೀವಿ. ನಮ್ಗೆ ಇಷ್ಟ ಆಗಿರೋದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ತುಂಬಾ ಟೈಮ್ ತಗೊಳ್ತೀವಿ. ಕೆಲವೊಂದ್ಸರಿ ಬೇಡ ಅಂತ ವಾಪಸ್ ಬರ್ತೀವಿ, ಯಾಕಂತ ಹೇಳಿದ್ರೆ ಬೇರೆ ಕಡೆ ನೋಡೋಣ ಅಂತ. ಸೊ ಅದೇ ರೀತಿಯಾಗಿ ಅವ್ನಿಗೆ ಚೆನ್ನಾಗಿರೋ ಒಂದು ಶೂ ಸಿಕ್ಕಿತ್ತು. ಅದೇ ರೀತಿ ಅವ್ನಿಗೆ ಒಂದು ಶೂ ಸಿಕ್ಕಿತ್ತು, ಬಟ್ ಶೂ ಸೈಜು ನಮ್ಗೆ ಇಷ್ಟ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾವು ಅಮೆರಿಕಾದಲ್ಲಿ ಒಳ್ಳೆ ಬ್ರ್ಯಾಂಡ್ ಕಲೆಕ್ಷನ್ಸ್ ಎಲ್ಲ ಒಂದೇ ಕಡೆ ಇಟ್ಟಿರ್ತಾರೆ. ಸಾರಿ, ಬರ್ಲಿಂಗ್ಟನ್ ಕೋಟ್ ಫ್ಯಾಕ್ಟರಿ ಅಂತ ಇರುತ್ತೆ. ಅಲ್ಲಿ ನಾನು ತಗೊಂಡಿದ್ದು ಲಾಸ್ಟ್ 7 years ಬ್ಯಾಕ್ ನಾನು ಒಂದು ಕೋಟನ್ ತಗೊಂಡಿದ್ದೆ. ಅದು ಇನ್ನೂ ಚೆನ್ನಾಗಿದೆ. ಫೆದರ್ ಅದೇ ಒಳಗಡೆ ಫಿಲ್ಲಿಂಗ್ ಬಂದು ಫೆದರ್ದಿತ್ತು. ಅದರಿಂದ ನನಗೆ ತುಂಬಾ ದಿನ ಬಾಳಿಕೆ ಬಂತು. ಸೊ ಅದೇ ರೀತಿ ನಾನೀಗ ಮತ್ತೆ ಹುಡುಕ್ತಾ ಇದ್ದೀನಿ. ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ಚೆನ್ನಾಗಿರೋದು, ಕಡಿಮೆ ಬೆಲೆ ಮತ್ತೆ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಸೊ ಇದು ನನ್ನ ಎಕ್ಸ್ಪೆಕ್ಟೇಷನ್. ಜಾಸ್ತಿ ರೇಂಜಲ್ಲಿ ನಾನು ತಗೊಳಕ್ ಹೋಗಲ್ಲ, ಯಾಕಂತ ಹೇಳಿದ್ರೆ ಕೋಟು ನಾವು 6 months ಒಂದ್ಸರಿನೇ ಉಪಯೋಗಿಸೋದು. ಕಡಿಮೆ ಬೆಲೆ, ಕ್ವಾಲಿಟಿ ಚೆನ್ನಾಗಿರ್ಬೇಕು. ಸೊ ಇದನ್ನ ರಿಕ್ವೈರ್ಮೆಂಟ್ ಇಟ್ಕೊಂಡು ನಾವೀಗ ಹೋಗ್ತಾ ಇದೀವಿ. ನಮ್ಮ ಲಿವಿಯೋಗೆ ಮತ್ತೆ ವಿನ್ಮಯಿಗೆ, ನನಗೆ, ನಮ್ಮ ಮನೆಯವ್ರಿಗೆ 4 ಜನಕ್ಕೂ 4 ಕೋಟು ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಬಜೆಟ್ ಬಂದು ಒಂದು $500 ಅನ್ಕೊಂಡಿದೀನಿ. 4 ಜನದಿಂದ ಸೇರಿಸಿ ಒಳಗಡೆನೆ ಆಗುತ್ತೆ. 100 4 ಜನಕ್ಕಾದ್ರೂ ವಿತ್ ಟ್ಯಾಕ್ಸ್ ಒಂದು $500 ಆಗ್ಬೋದು ಅಂತ ಅನ್ಕೊಂಡಿದೀನಿ. ನೋಡೋಣ ಬನ್ನಿ. ಒಬ್ಬೊಬ್ಬರಿಗೆ ಒಂದು $100 ಒಳಗಡೆ ನೋಡ್ತಾ ಇದೀವಿ. ನಂದು ಲಾಸ್ಟ್ ಟೈಮು $90 ಆ ರೀತಿ ಆಗಿತ್ತು. $100 ಮೇಲಾಗಿತ್ತು ವಿತ್ ಟ್ಯಾಕ್ಸ್. ಸೊ ಈಗ ಮಳೆ ಬರ್ತಾ ಇದೆ. ನಮ್ ವಿನ್ಮಯಿ ಲಾಸ್ಟ್ ಟೈಮ್ ಫುಲ್ ತಿರುಗಿ ಸುಸ್ತಾಗಿ ಎತ್ಕೊಂತಿದ್ಲು. ಅದಕ್ಕೋಸ್ಕರ ಅವಳಿಗೆ ಒಂದು ಸ್ಟ್ರೋಲರ್ ಕೂಡ ತಗೊಂಡ್ ಬಂದಿದ್ದೀನಿ. ಈಗ ಡೇಕಿಯಲ್ಲಿ ಇಟ್ಟಿದ್ದೀನಿ, ಟ್ರಂಕಲ್ಲಿ ಇಟ್ಟಿದ್ದೀನಿ. Another 2 minutes. ಸೊ ಈಗ ನೀವು ನೋಡ್ತಾ ಇರ್ಬೋದು, ಎಲೆಗಳೆಲ್ಲ ಉದ್ರೋಗಿ ಫಾಲ್ ಕಲರ್ ಕಂಪ್ಲೀಟ್ ಆಗಿ ಮುಗ್ದೋಗಿದೆ. ಸೊ ಈಗ ವಿಂಟರ್ ಸ್ಟಾರ್ಟ್ ಆಗೋ ಟೈಮ್ ಸ್ಟಾರ್ಟ್ ಆಯ್ತು. ಈಗ ಇವತ್ತು 13 ಡಿಗ್ರಿ ಇದೆ, ಸ್ವಲ್ಪ ಚಳಿ ಇದೆ, ಜಾಸ್ತಿ ಇಲ್ಲ. ಸೊ ಅದಕ್ಕೋಸ್ಕರ ಶಾಪಿಂಗ್ ಮುಗಿಸ್ಕೊಳ್ಳೋಣ ಅಂತ ಬಂದಿದೀವಿ. ಜೊತೆಗೆ ಲಿವಿಯೋಗೆ ವಾಟರ್ ಬಾಟಲ್ ಮತ್ತೆ ಸ್ಕೂಲ್ ಬ್ಯಾಗ್ನ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಎಸ್, ಶಾರ್ಪ್ ಎಡ್ಜ್ ಆ ಕಡೆ. ಸೊ ನಮ್ ಲಿವಿಯೋಗೆ ಲಾಸ್ಟ್ ಟೈಮ್ ಒಂದು ಬಾಟಲ್ ತಗೊಂಡಿದೆ, ಅದು ಬಿದ್ದು ಒಡೆದೋಗಿ ಲೀಕ್ ಆಗ್ತಾ ಇದೆ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ ವಾಟರ್ ಬಾಟಲ್ ಕೂಡ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಲಂಚ್ ಬಾಕ್ಸ್ ಕೂಡ ನೋಡೋಣ ಅಂತ ಅನ್ಕೊಂಡಿದೀನಿ. ಲಂಚ್ ಬಾಕ್ಸ್ ಏನಾದ್ರು ಕಾಣಿಸಿದ್ರೆ ತಗೊಳ್ಳೋಣ ಅಂತ. ಯಾಕಂತ ಹೇಳಿದ್ರೆ ಲಂಚ್ ಬಾಕ್ಸ್ ಕೂಡ ಒಡೆದಾಕಿದ್ದಾನೆ ಸ್ವಲ್ಪ. ಅದಕ್ಕೋಸ್ಕರ ಇಷ್ಟು ರಿಕ್ವೈರ್ಮೆಂಟ್ ಇದೆ. ನೋಡೋಣ ನಮ್ ಲಿವಿಯೋಗೆ ಏನೇನ್ ಸಿಗುತ್ತೆ ಇವತ್ತು ಅಂತ. ಸೊ ನೀವು ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಬಂದು ತಲುಪುತ್ತೆ. ಸೊ ಈಗ ಇನ್ನೊಂದು 2-3 ನಿಮಿಷ ಇದೆ ಅಷ್ಟೇ, ನಾವು ಆ ಶಾಪ್ ಹತ್ರ ಬಂದಾಯ್ತು. ಸೊ ಇಲ್ಲಿ ಏನಂತ ಹೇಳಿದ್ರೆ ಎಲ್ಲಾ ಬ್ರಾಂಚಸ್ಗಳು ಒಂದೇ ತರ ಅವರು ಕಟ್ಟಿರ್ತಾರೆ. ಬಿಲ್ಡಿಂಗ್ ಗಳನ್ನ ನೋಡೋದಕ್ಕೆ ಒಂದೇ ತರ ಕಾಣಿಸುತ್ತೆ. ಮಳೆ ಒಂದ್ ಸ್ವಲ್ಪ ಜಾಸ್ತಿ ಇದೆ, ಅಂದ್ರೆ ಇಳಿದು ಹೋಗ್ಬೋದು. ಅಂಬ್ರೆಲ್ಲ ತಗೊಂಡ್ ಬಂದಿಲ್ಲ. ಸೊ ಬನ್ನಿ ಈಗ ಶಾಪ್ ಒಳಗಡೆ ಹೋಗೋಣ. ಸೊ ಈಗ ಬರ್ಲಿಂಗ್ಟನ್ ಡೀಲ್ಸ್ ಹತ್ರ ಬಂದಾಯ್ತು. ಬರ್ಲಿಂಗ್ಟನ್ ಡೀಲ್ಸ್ ಬ್ರಾಂಡ್ಸ್ ಜೊತೆಗೆ ಪಕ್ಕದಲ್ಲೇನೆ ಬೆಸ್ಟ್ ಬೈ ಇದೆ. ಏನೇ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳು ಬೇಕು ಅಂತ ಹೇಳಿದ್ರು ನಾವು ಅಲ್ಲಿ ತಗೊಳ್ಳೋದು. ಹೇ ವಿನಮ್ಮ, ರೆಡಿ? ಹಲೋ, ಹೇ ಗೈಸ್. ವಿನಮ್ಮ ಈ ಟುಡೇ ಇಟ್ಸ್ ರೈನಿಂಗ್. ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರೋದನ್ನ ನೋಡಿ ವಾಟರ್ ಅಂತಿದ್ದಾಳೆ. ಸೊ ಈ ಸ್ಟೋರು ರಾತ್ರಿ 11:30ವರೆಗೂ ಓಪನ್ ಇರುತ್ತೆ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಜಾಸ್ತಿ ಜನ ಬರ್ತಾರಲ್ಲ, ಅದಕ್ಕೆ. ಬೇರೆ ದಿನ 9 ದಿನ. ಸ್ಟೋರ್ ಎಂಟರ್ ಆದ ತಕ್ಷಣನೇ ಒಳ್ಳೆ ಬ್ರ್ಯಾಂಡ್ ಕಲೆಕ್ಷನ್ಸ್ ಎಲ್ಲ ಇದೆ. ನಾನೀಗ ನೋಡ್ತಾ ಇರೋದು ಟಾಪ್ಗಳು. ಎಷ್ಟು ಬ್ಯೂಟಿಫುಲ್ ವೆರೈಟಿ ಕಲೆಕ್ಷನ್ಸ್ ಇದೆ, ತುಂಬಾ ಚೆನ್ನಾಗಿದೆ. 1-2-3 ಟಾಪ್ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ.
ನೆಕ್ಸ್ಟ್ ನಾವು ಬಂದಿದ್ದು ಕೋಟ್ ಸೆಕ್ಷನ್ಗೆ. ಕೋಟ್ ಸೆಕ್ಷನ್ ಅಲ್ಲಿ ಎಲ್ಲಾ ರೀತಿಯ ಬ್ರ್ಯಾಂಡ್ಗಳು ಇದೆ. ಗೆಸ್, ತಹಾರಿ, ಮತ್ತೆ MK. ನಮ್ ಲಿವಿಯೋ 4-5 ಕೋಟ್ಗಳನ್ನ ಟ್ರೈ ಮಾಡಿ ನೋಡ್ದ. ಎಲ್ಲ 8 ಇಯರ್ಸ್ ಇದೆ ಅಥವಾ 10 ಇಯರ್ಸ್ 12 ಇಯರ್ಸ್ ಇದೆ, 9 ಇಯರ್ಸ್ ಇರ್ಲಿಲ್ಲ. ನಾವು ಅವನ್ಗೆ ವೇರ್ ಮಾಡಿ ನೋಡು ಅಂತ ಹೇಳಿದ್ವಿ. ಹಾಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಸ್ವಲ್ಪ ದೊಡ್ಡದು ಅನಿಸ್ತು, ಕೈಗಳೆಲ್ಲ ಮುಳುಗೋಗ್ಬಿಡ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಇಲ್ಲಿ ಬೇಡ, ಬೇರೆ ಸ್ಟೋರ್ಗೆ ಹೋಗಿ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ನಾವ್ ಇನ್ನಿ ದೊರಕಿಂದಪ್ಪ, ನಾವ್ ಇನ್ನಿ ಎಕ್ಕಡನೂ వెళ్ళిపోయింది అనుకున్నాను గైస్. ఇక్కడే ఉంది. And we make sure to triple lock her up, so now she won't go anywhere. She basically one next. అది సూపర్ ఉంది. నెక్స్ట్ 200 బాగుంది నాన్నది. ರಿವ್ಯೂ ಟ್ರಯಲ್ಸ್ ಮುಗಿದ ತಕ್ಷಣನೇ ನಾವು ವಿನ್ಮೈಗೆ ಕೂಡ ಕೋಟ್ಗಳನ್ನ ತಗೊಂಡ್ವಿ. ವಿನ್ಮೈಗಂತೂ ತುಂಬಾ ಕಲೆಕ್ಷನ್ಸ್ ಇದೆ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಎಲ್ಲಾನು ಹಾಕಿ ಚೆಕ್ ಮಾಡಿದ್ವಿ, ಯಾವ್ದು ವಿನ್ಮೈಗೆ ಸೂಟ್ ಆಗುತ್ತೆ, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು 5-6 ಟ್ರೈ ಮಾಡಿದೆ. 6ರಲ್ಲಿ ಎಲ್ಲಾ ಕೂಡ ಇಷ್ಟ ಆಗ್ತಾ ಇದೆ, ಎಲ್ಲಾ ಕೂಡ ಚೆನ್ನಾಗಿ ವಿನ್ಮೈಗೆ ಸೂಟ್ ಆಗ್ತಾ ಇದೆ. ಬಟ್ ನಾನ್ ತಗೊಂಡಿದ್ದು ಒಂದು ಮಾತ್ರ, ಯಾಕಂತ ಹೇಳಿದ್ರೆ ಅದೆಲ್ಲ ಚಿಕ್ಕದಾಗ್ಬಿಡುತ್ತೆ ಕೋಟ್ಗಳು, ಮಕ್ಕಳು ಬೆಳಿತಾರಲ್ವಾ, ಸೊ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಇಯರ್ ಬಂದ್ರು ಸಾಕು ಅಂತ ಹೇಳ್ಬಿಟ್ಟು ಬಾಡಿ ಫಿಟ್ಟಿಂಗ್ ಇರೋಂಥದ್ದನ್ನ ನೋಡಿ ನಾನು ತಗೊಂಡೆ. ತುಂಬಾ ಚೆನ್ನಾಗಿರೋದು, ಇಷ್ಟ ಆಗಿರೋಂಥದ್ದು ತಗೊಂಡೆ. ಗೆಸ್ ಮಾಡಿ ನಾನು ಯಾವ ಕಲರ್ ತಗೊಂಡಿರ್ಬೋದು ವಿನ್ಮೈಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ನನ್ನ ಟ್ರಯಲ್, ನಾನು 2-3 ಟ್ರೈ ಮಾಡಿದೆ. ನನ್ಗೆ ಎಲ್ಲಾ ಹಳೆ ಸ್ಟಾಕ್ ಅನ್ನಿಸ್ತು, ಅಂದ್ರೆ ಆಲ್ರೆಡಿ ರೊಟೀನ್ ಇರೋಂತ ಕೋಟ್ಗಳು ಅನ್ನಿಸ್ತು. 2-3 ಡಿಫ್ರೆಂಟ್ ಅನ್ನಿಸ್ತು. ಅದು ಆ ಜಾಕೆಟ್ ಗಳನ್ನ, ಕೋಟ್ ಗಳನ್ನ ತಗೊಂಡು ನಾನು ಟ್ರೈ ಮಾಡಿದೆ. ತುಂಬಾ ಇಷ್ಟ ಆಯ್ತು. ನನ್ನ ಮಗ ಕೂಡ ನನ್ಗೆ ಹೆಲ್ಪ್ ಮಾಡ್ದ, ಅದ್ರ ಜೊತೆಗೆ ಅವನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಸ್ಟೋರ್ಗಳಲ್ಲಿ ದೊಡ್ಡ ದೊಡ್ಡ ಮಿರರ್ ಗಳು ಇಟ್ಟಿದಾರಲ್ವಾ, ಕೋಟ್ ಗಳನ್ನ ಹಾಕೊಂಡು ನೋಡೋದಕ್ಕೆ ಹೇಗಿರುತ್ತೆ ಅಂತ, ಅದ್ರಲ್ಲಿ ಅವನು ಮಿರರ್ ರಿಫ್ಲೆಕ್ಷನ್ ನ ಎಫೆಕ್ಟ್ ನ ಯಾವ ರೀತಿ ನಾವು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಮಿರರ್ ಕಾಣಿಸುತ್ತೆ ಅನ್ನೋದನ್ನ ಅವನು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾನೆ. ನನ್ನ ಕ್ಯಾಮ್ರಾದೊಳಗಡೆ ಒಂದು ಕ್ಯಾಮ್ರಾ, ಇನ್ನೊಂದ್ರೊಳಗಡೆ ಇನ್ನೊಂದು, ಆ ರೀತಿ ನೋಡಿ ತೋರಿಸ್ತಾ ಇದ್ದಾನಲ್ವಾ, ತುಂಬಾ ಚೆನ್ನಾಗಿತ್ತು. ಆಟ ಆಡ್ತಾ ಇದ್ದಾನೆ. ಇದಾದ ತಕ್ಷಣ ನಾವು ಬಂದಿದ್ದು ಬಿಲ್ಲಿಂಗ್ ಸೆಕ್ಷನ್ಗೆ. ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ ಆಲ್ಮೋಸ್ಟ್ ಈ ಸ್ಟೋರ್ ಅಲ್ಲಿ ನಾನು 150 ಅಷ್ಟು ನಾನು ತಗೊಂಡಿದ್ದೀನಿ ಪ್ರಾಡಕ್ಟ್ಸ್ ಅನ್ನ. ಎಲ್ಲ ಕಂಪ್ಲೀಟ್ ಆಗಿ ನಾನು ತಗೊಂಡಿಲ್ಲ, ಯಾಕಂತ ಹೇಳಿದ್ರೆ ನನ್ಗೆ ಇಷ್ಟ ಆಗಿದ್ದು ವಿನ್ಮೈಗೆ, ಲಿವಿಯೋಗೆ, ನಮ್ಮ ಮನೆಯವ್ರಿಗೆ ನನ್ಗೆ ಎಲ್ಲೂ ಸಿಕ್ಲಿಲ್ಲ. ನಾವು ಅನ್ಕೊಂಡಿದ್ದು ಬರೀ ಕೋಟ್ಗಳು ತಗೊಳ್ಳೋಣ ಅಂತ, ಬಟ್ ಬೇರೆ ಎಲ್ಲಾ ಪ್ರಾಡಕ್ಟ್ಸ್ ಗಳನ್ನು ನಾನು ತಗೊಂಡೆ. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋಸ್ ಯೂಟ್ಯೂಬ್ ರೆಕಮೆಂಡೇಶನ್ಗೆ ಕಳಿಸುತ್ತೆ, ಇದರಿಂದ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ. bye. Come on, no. No, very safe. తీసుకున్నాను తీసుకున్నాను నీకు తీసుకున్నాను పడుతుంది ఇట్రా కూర్చో ఇక్కడ ಸ್ವಲ್ಪ ಹೊತ್ತು ವಿನ್ಮಯಿ ಅವಳಿಗೆ ಇಷ್ಟ ಆದಂತ ಪ್ರಾಡಕ್ಟ್ಸ್ ಗಳನ್ನ ತಗೊಂಡು ಆಟ ಆಡ್ತಾ ಇದ್ಲು. ಅವಳಿಗೆ ಈ ಚೇರ್ ತುಂಬಾ ಇಷ್ಟ ಆಯ್ತು. ಬಟ್ ಏನಂತ ಹೇಳಿದ್ರೆ ಇದರಲ್ಲಿ ತುಂಬಾ ಸಾಫ್ಟ್, ಡೆಲಿಕೇಟ್ ಆಗಿದೆ. ಏನಂತ ಹೇಳಿದ್ರೆ ಲೈಟ್ ವೇಟ್ ಆಗಿದೆ.
ನಮ್ಮ ವಿನಮ್ಮ ಕೂತ್ಕೊಳ್ಳೋದು ಬೀಳೋದು ಮಾಡ್ತಾನೆ ಇದ್ಲು. ಅದನ್ನ ಪರ್ಚೇಸ್ ಮಾಡೋಣ ಅನ್ಕೊಂಡು ನಾನು ಬೇಡ ಅಂತ ಅನ್ನಿಸ್ತು ಕೊನೆಗೆ, ಯಾಕಂತ ಹೇಳಿದ್ರೆ ತಲೆಗೆ ಏಟಾಗ್ತಾ ಇತ್ತು. 3 ಸರಿ ಬಿದ್ಲು ಅಲ್ಲೇನೆ. ಸೊ ಇದು ಫೈನಲ್ ಆಗಿ ನಾನು ತಗೊಂಡಿದ್ದು. ನನಗೆ 1 ಕೋಟು, ಲಿವಿಯೋಗೆ 1 ಕೋಟು, ಒಂದು ಡ್ರೆಸ್ ಅನ್ನ ಚೂಸ್ ಮಾಡಿದೆ. ತುಂಬಾ ಇಷ್ಟ ಆಯ್ತು ನನಗೆ. ಅದ್ರ ಜೊತೆಗೆ ನನಗೆ ಒಂದು ಟೋಪಿ ಬೇಕಿತ್ತು, ಅದು ಕೂಡ ತಗೊಂಡೆ. ಸೊ ಎಲ್ಲ ಟೋಟಲ್ ಆಗಿ 162 ಆ ರೇಂಜ್ ಆಯಿತು. ಸೊ ನಾನು ಮತ್ತೆ ಒಂದು ಸ್ಟೋರ್ಗೆ ಹೋಗಿ ನಾನು ಇನ್ನ ಮಿಕ್ಕಿದ ಪ್ರಾಡಕ್ಟ್ಗಳನ್ನ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಬರ್ಲಿಂಗ್ಟನ್ ಸೀರೀಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಶ್ರೀರಾಮ್. Let's go. Move.